ಒಂದು ಕಡೆ ಕೊರೋನಾ ಎರಡನೇ ಅಲೆ ಪೀಕ್ ಲೆವೆಲ್ಗೆ ಹೋಗ್ತಾ ಇದೆ. ಇನ್ನೊಂದು ಕಡೆ ಇವತ್ತು ಸ್ಯಾಂಡಲ್ವುಡ್ ಪಾಲಿಗೆ, ಇಡೀ ರಾಜ್ಯದ ಪಾಲಿಗೆ ಒಂದು ಶಾಕಿಂಗ್ ನ್ಯೂಸ್. ನಟಿ ಮಾಲಾಶ್ರೀ ಗಂಡ ಕೋಟಿ ರಾಮು ಅವರು ನಿಧನರಾಗಿದ್ದಾರೆ ಅನ್ನೋ ಸುದ್ದಿ. ಮಾಲಾಶ್ರೀ ಗಂಡ ರಾಮು ಕೊರೋನಾಗೆ ಬಲಿಯಾಗಿದ್ದಾರೆ. ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು. ಅವರಿಗೆ ಉಸಿರಾಟದ ಸಮಸ್ಯೆ ಇತ್ತು ಅಂತ ಗೊತ್ತಾಗಿದೆ. ಆ ಕಾರಣದಿಂದಾಗಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಅವರು ಮೃತಪಟ್ಟಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಕೋಟಿ ರಾಮು ಅಂತಾನೆ ಅವರು ಖ್ಯಾತಿಯನ್ನ ಪಡೆದಿದ್ರು. ಆವಾಗಿನ ಕಾಲದಲ್ಲೇ ಧೈರ್ಯ ಮಾಡಿ, ಸಾಲ ಮಾಡಿ, ಕೋಟಿ ಕೋಟಿ ಹೂಡಿಕೆ ಮಾಡಿ ಚಿತ್ರವನ್ನ ನಿರ್ಮಾಣ ಮಾಡಿದಂಥ ಹೆಗ್ಗಳಿಕೆ ರಾಮು ಅವರದ್ದು. ಸ್ಯಾಂಡಲ್ವುಡ್ನಲ್ಲಿ ಕೋಟಿ ಬಂಡವಾಳ ಹೂಡಿದ್ದ ಮೊದಲಿಗ ಇವರು. AK47 ಸಿನಿಮಾಗೆ ಕೋಟಿ ಬಂಡವಾಳವನ್ನ ಹೂಡಿದ್ರು ರಾಮು ಅವರು. ಇನ್ನು ಗೋಲಿಬಾರ್ ಮೂಲಕ ಸಿನಿರಂಗಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ರು. AK47, ಲಾಕಪ್ ಡೆತ್, ಕಲಾಸಿ ಪಾಳ್ಯ, CBI ದುರ್ಗಾ ಸಿನಿಮಾ ನಿರ್ಮಿಸಿದ್ರು ರಾಮು. ಇನ್ನು ಸರ್ಕಲ್ ಇನ್ಸ್ಪೆಕ್ಟರ್, ಸಿಂಹದ ಮರಿ, ಚಾಮುಂಡಿ, ಮಲ್ಲ, ಆಟೋ ಶಂಕರ್, ಕಂಠೀರವ, ಶಕ್ತಿ, ಗಂಡೆದೆ, ತವರಿನ ಸಿರಿ, ಹೀಗೆ ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಂತ ನಿರ್ಮಾಪಕ ಇನ್ನಿಲ್ಲ. ರಾಮು ಎಂಟರ್ಪ್ರೈಸಸ್ ಬ್ಯಾನರ್ನಡಿಯಲ್ಲಿ ಇವರು ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ರು. ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ 30ಕ್ಕೂ ಹೆಚ್ಚು ಹಿಟ್ ಸಿನಿಮಾಗಳನ್ನ ಕೊಟ್ಟಂತ ನಿರ್ಮಾಪಕ. ಸ್ಯಾಂಡಲ್ವುಡ್ನಲ್ಲಿ ಕೋಟಿ ರಾಮು ಅಂತಾನೆ ಖ್ಯಾತಿ ಪಡ್ಕೊಂಡಿದ್ರು. ಆದರೆ ಅವರೀಗ ಕೊರೋನಾಗೆ ಬಲಿಯಾಗಿದ್ದಾರೆ. Just right now got a very shocking news about producer Ramu sir being no more. ರಾಮು ಸರ್ ಜೊತೆ ವರ್ಕ್ ಕೂಡ ಮಾಡಿದ್ದೆ ನಾನು. ಆ್ಯಂಡ್ ನಾನು ತುಂಬ ಕ್ಲೋಸ್ ಇದ್ದೀನಿ ಅವ್ರ ಫ್ಯಾಮಿಲಿ ಜೊತೆ. ತುಂಬ ಬೇಜಾರಾಗ್ತಾ ಇದೆ. ಮೈ ಪ್ರೇಯರ್ಸ್ ಆ್ಯಂಡ್ ವಿಶಸ್ ಗೋ ಔಟ್ ಟು ಮಾಲಾ ಮ್ಯಾಮ್. ಯಾಕಂದರೆ ಶಿ ಹ್ಯಾಸ್ ಬಿನ್ ಸಂಬಡಿ ಹೂ ಹ್ಯಾಸ್ ಬಿನ್ ಮೋರ್ ದೆನ್ ಫ್ಯಾಮಿಲಿ ಟು ಮೀ. ಆ್ಯಂಡ್ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗೈಸ್ ಪ್ಲೀಸ್ ಈ ಸಿಚುವೇಶನ್ನ ಕ್ಯಾಶುವಲ್ ಆಗಿ ತಗೋಬೇಡಿ. ದಯವಿಟ್ಟು ನಿಗ್ಲೆಕ್ಟ್ ಮಾಡಬೇಡಿ. ನಮ್ಮ ಹತ್ರ ಅಕ್ಕಪಕ್ಕ ಇರೋರು ಇಷ್ಟು ಬೇಗ, ಇಷ್ಟು ಯಂಗ್ ಏಜಲ್ಲಿ ಇಷ್ಟು. ಇನ್ನು ರಾಮು ಅವ್ರ ಬಗ್ಗೆ ಮಾತನಾಡೋದಕ್ಕೆ ಚಿತ್ರನಟ ದೇವರಾಜ್ ಅವರು ನಮ್ಮ ಜೊತೆ ಫೋನಲ್ಲಿ ಜಾಯ್ನ್ ಆಗಿದ್ದಾರೆ. ದೇವರಾಜ್ ಅವರೇ, ನೀವು ರಾಮು ಅವರು ಒಟ್ಟಿಗೆ ಕೆಲಸ ಮಾಡಿದ್ರಿ. ಅದರಲ್ಲೂ ಗೋಲಿಬಾರ್ ಅಂತ ಸಿನಿಮಾ ಯಾರು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಬಟ್ ಈ ನ್ಯೂಸ್ ಕೇಳಿದಾಗ ಅಫ್ಕೋರ್ಸ್ ನಿಮಗೆ ಶಾಕ್ ಆಗಿರುತ್ತೆ. ಸೊ ನಿಮ್ಮ ಹಾಗೆಯೇ ರಾಮು ಅವರ ಒಡನಾಟದ ಬಗ್ಗೆ ಯಾವ ತರ ನೀವು ಹಂಚಿಕೊಳ್ತೀರಾ ಸರ್? ಸರ್, ಒಡನಾಟದ ಬಗ್ಗೆ ನಾನು ಏನಮ್ಮ ಹೇಳಿ, 30 ವರ್ಷದ ಪ್ರಯಾಣ ನಮ್ದು ಜೊತೆಯಲ್ಲಿ. ಅವರು ಫಸ್ಟ್ ಸಿನಿಮಾ ನನ್ನ ಜೊತೆಲೆ ಮಾಡಿದ್ದು. ಅವರು ಮೊದಲನೇ ಸಲ ಮನೆಗೆ ಬಂದಾಗ ಹೊಸ ನಿರ್ಮಾಪಕರು ಬಂದ್ರು ಅನ್ನೋ ತರ ಅನಿಸ್ಲಿಲ್ಲ. ಅವತ್ತೇ ಅವ್ರು ಅಷ್ಟು ವೃತ್ತಿಪರವಾಗಿ ಮಾತಾಡಿದ್ರು ಸಿನಿಮಾ ಬಗ್ಗೆ. ಅಲ್ಲಿಂದಲೂ ಬೆಳ್ಕೊಂಡು ಬಂದ್ರು ಅವರು. ಅವ್ರ ದೊಡ್ಡ ದೊಡ್ಡ ಆಸೆಗಳನ್ನ, ಕನಸುಗಳನ್ನ ಇಟ್ಕೊಂಡಿದ್ದಂತ ಒಬ್ಬ ನಿರ್ಮಾಪಕ. ಅವ್ರು ಇದ್ದಿದ್ರೆ ಖಂಡಿತವಾಗ್ಲೂ ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟರು ಅವರು. ನಿಜವಾಗ್ಲೂ ತುಂಬಲಾರ್ದಂತ ಒಂದು ನಷ್ಟ ಅಂತ ಖಂಡಿತ ಹೇಳ್ಬೋದು ಕನ್ನಡ ಚಿತ್ರರಂಗಕ್ಕೆ. ಅದಕ್ಕಿಂತ ಹೆಚ್ಚಿಗೆ ನಮಗೆ, ನಮ್ಮಂತ ಸ್ನೇಹಿತರಿಗೆ 30-35 ವರ್ಷ ಜೊತೆಯಲ್ಲಿ ಇದ್ದವ್ರಿಗೆ ದೊಡ್ಡ ಆಘಾತ ಆಯ್ತು. ಯಾಕಂದ್ರೆ ನಾವು ಇನ್ನೂ ಎಷ್ಟು ಆಸೆ ಇಟ್ಕೊಂಡು ಜೊತೆ ಕೆಲಸ ಮಾಡ್ಬೇಕು ಅಂತ. ಈಗಷ್ಟೇ ಅವರು ನನ್ನ ಮಗ ಪ್ರಜ್ವಲ್ ಜೊತೆಯಲ್ಲಿ ಒಂದು ಸಿನಿಮಾ ಮಾಡಿದ್ರು, ಅರ್ಜುನ್ ಗೌಡ ಅಂತ. ಅದಿನ್ನೂ ಬಿಡುಗಡೆಗೆ ಕಾಯ್ತಾ ಇದೆ. ನಮ್ಮ ಲಾಕ್ಡೌನ್ ಇಲ್ಲದೆ ಇದ್ರೆ ಯಾವಾಗಲೂ ಬಿಡುಗಡೆ ಆಗ್ಬೇಕಾಯ್ತು. ಇಷ್ಟರಲ್ಲಿ ಈ ಲಾಕ್ಡೌನ್ ಕೋವಿಡ್ ಸಮಸ್ಯೆ ಅಂತ ಅದು ಪೆಂಡಿಂಗ್ ಅಲ್ಲಿ ಉಳಿತು. ಸೊ ಅಲ್ಲಿಂದನೂ ಇವತ್ತವರೆಗೂ ನಮ್ಮ ಫ್ಯಾಮಿಲಿ ಜೊತೆ ಸಂಪರ್ಕ ಇಟ್ಕೊಂಡು ನಮ್ಮ ಜೊತೆ ಚಿತ್ರಗಳು ಮಾಡ್ಕೊಂಡು ಬಂದಂತ ಒಬ್ಬ ನಿರ್ಮಾಪಕ. ಇಬ್ರು ಗಂಡ ಹೆಂಡತಿ, ಇಬ್ರು ನಮಗೆ ಎಲ್ರಿಗೂ ಸ್ನೇಹಿತರೆ. ಮಾಲಾಶ್ರೀ ಅವ್ರ ಜೊತೆಲೂ ಸಾಕಷ್ಟು ಕೆಲಸ ಮಾಡಿದ್ದೀನಿ ನಾನು. ಅವರು ನಮಗ್ ಸ್ನೇಹಿತರು, ಇವರು ಸ್ನೇಹಿತರು. ಈ ಇಬ್ರು ಸ್ನೇಹಿತರಾಗಿರೋ ಇಂಥ ಒಂದು ಘಟನೆ ನಡೆದ್ರೆ ಬಹಳ ದುಃಖ ಆಗುತ್ತೆ. ಬಹಳ ದುಃಖ ಆಗುವಂತ ವಿಷಯ ಅದು. ವಯಸ್ಸು, ಚಿಕ್ಕ ವಯಸ್ಸು, 52 ವಯಸ್ಸು ಅವ್ರಿಗೆ. ಅಂತ ವಯಸ್ಸಲ್ಲ, ಅದು ಯಾಕೆ ಎಚ್ಚರ ತಪ್ಪಿದ್ರು ಏನಂತ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಯಾಕಂದ್ರೆ ಅವ್ರ ಹಾಸ್ಪಿಟಲ್ ಸೇರಿದ ಬಗ್ಗೆ ನಮಗ್ ಗೊತ್ತಿರ್ಲಿಲ್ಲ, ಏನೂ ಗೊತ್ತಿರ್ಲಿಲ್ಲ. ಈ ತಕ್ಷಣ ಸುದ್ದಿ ಗೊತ್ತಾದ ಕೂಡಲೇ ಒಂಥರ ಎಲ್ರಿಗೂ ದಿಗ್ಭ್ರಾಂತಿ ಆಗೋಯ್ತು ನಮಗೆ ಮನೆಯಲ್ಲಿ. ಏನಿದು ಅಂತ. ಯಾಕಂದ್ರೆ ಅಟ್ಲೀಸ್ಟ್ ಏನೋ ಒಂದು ವಾರದಿಂದ ಹಾಸ್ಪಿಟಲ್ ಇದ್ದಾರೆ, ಹೇಗಿದ್ದಾರೆ, ಆಗಿದ್ದು ಅಂತ ವಿಚಾರಿಸ್ತಾ ಇದ್ರೆ ಗೊತ್ತಾಗ್ತಿತ್ತು ನಮಗೆ. ಏನು ಗೊತ್ತಿರ್ಲಿಲ್ಲ, ಇವತ್ತೇ ಗೊತ್ತಾಗಿದ್ದು ತಕ್ಷಣ. ಎಲ್ಲೂ ಯಾವ ಮಾಧ್ಯಮದಲ್ಲೂ ಬಂದಿರ್ಲಿಲ್ಲ, ಎಲ್ಲೂ ಬಂದಿರ್ಲಿಲ್ಲ. ಒಂಥರ ಶಾಕ್ ನಮಗೂ ಆಯ್ತು ಸರ್. ಈಗ ನೀವಂದ್ರಿ 30-35 ವರ್ಷದಿಂದ ಅವ್ರು ನನಗೆ ಗೊತ್ತು, ಫಸ್ಟ್ ಸಿನಿಮಾ ಮಾಡಿದ್ದು, ಫಸ್ಟ್ ಬಂದಾಗ ಹೊಸ ನಿರ್ಮಾಪಕ ಅನ್ನಿಸ್ಲಿಲ್ಲ ಅಂತ. ಸೊ ಅವಾಗಿನ ಕಾಲದಲ್ಲೇ ಸಾಲ ಮಾಡಿ ಕೋಟಿ ನಿರ್ಮಾಪಕ ಅಂತ, ಮತ್ತೆ ಸಿನಿಮಾ ರಂಗದಲ್ಲಿ ಒಂದು ಹೊಸ ಆಯಾಮ ತಂದು ಕೊಟ್ಟವರು. ಸೊ ಅವಾಗಿಂದ ಇವಾಗಿನ ತನಕ ನೋಡ್ಕೊಂಡ್ ಬಂದಿದ್ದೀರಲ್ಲ. ಸೊ ಅವ್ರ ಬೆಳವಣಿಗೆ ಬಗ್ಗೆ, ಜೊತೆಗೆ ಅವಾಗ ಅವರು ಸಾಲ ಮಾಡಿದ್ರ ಬಗ್ಗೆ, ಅವಾಗೆಲ್ಲ ಏನ್ ಕನಸುಗಳನ್ನ ಹೇಳ್ತಾ ಇದ್ರು ರಾಮು ಅವರು? ಅಮ್ಮ, ನಮ್ಮ ವ್ಯಾಪಾರದಲ್ಲಿ ಸಾಲ ಮಾಡೋದಕ್ಕೆ ಧೈರ್ಯ ಮಾಡ್ತಿದ್ರು. ಅವ್ರಿಗೆ ಸಿನಿಮಾ ಬಗ್ಗೆ ಇದ್ದಂತ ಒಂದು ಪ್ರೀತಿ, ಒಂದು ಒಳ್ಳೆ ಸಿನಿಮಾ ಮಾಡ್ಕೊಂತಿದ್ದಂತ ಪ್ರೀತಿ ಅವರಿಗೆ. ಆ ಪ್ರೀತಿಯಲ್ಲಿ ಅವರು ಸಾಲ ಮತ್ತೆ ಸಿನಿಮಾ ಮಾಡ್ತಿದ್ರು. ಆಮೇಲೆ
ದೊಡ್ಡ ಸಿನಿಮಾ ಮಾಡ್ಬೇಕು ಅನ್ನೋ ಆಸಕ್ತಿ ತುಂಬಾ ಇತ್ತು ಅವ್ರಿಗೆ. ನಮ್ಮ ವ್ಯಾಪಾರದಲ್ಲಿ ಯಾವುದೇ ವ್ಯಾಪಾರದಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ಅದನ್ನು ಸಾಧಿಸ್ಕೊಂಡು ಮುಂದಕ್ಕೆ ಹೋಗೋದೇ ಒಂದು ಪ್ರಯಾಣ, ಗೆಲುವಿನ ಪ್ರಯಾಣ ಆಗುತ್ತೆ. ಸೊ ಇವತ್ತು ನಾವು ಅವ್ರ ಲೆಕ್ಕ ಹಾಕಿದಾಗ ಒಂದು ಗೆಲುವಿನ ಪ್ರಯಾಣ ಅಂತ ಹೇಳ್ಬೇಕು ನಾವು. ಮಧ್ಯದಲ್ಲಿ ಸಾಲ ಮಾಡಿದ್ರು, ಅದು ಮಾಡಿದ್ರು, ಅದು ಇದ್ದೇ ಇರ್ತದೆ. ಎಲ್ಲ ನಿರ್ಮಾಪಕರಿಗೂ ಆಗುತ್ತೆ, ಎಲ್ಲಾ ವ್ಯಾಪಾರದಲ್ಲೂ ಆಗುತ್ತೆ. ಬಟ್ ಆ ಒಂದು ಗುರಿ ಇಟ್ಕೊಂಡು ದೊಡ್ಡ ಸಿನಿಮಾಗಳು ಮಾಡಬೇಕು ಅಂತ ಹೇಳಿ ಇವತ್ತು ನಾನು ಹೇಳ್ತೀನಿ. ಅರ್ಜುನ್ ಗೌಡ ಸಿನಿಮಾ ನೋಡ್ಬಿಟ್ಟು ಕೆಲವರು ಟ್ರೈಲರ್ ನೋಡ್ಬಿಟ್ಟು ಕೆಲವರು ಫೋನ್ ಮಾಡಿ ಹೇಳಿದ್ರು ನಂಗೆ, ಸರ್ ಏನ್ ಸರ್ ನಿಮ್ ಲಾಕಪ್ ಡೆತ್ ಮಾಡ್ದಂಗೆ ಇವತ್ತು ಅರ್ಜುನ್ ಗೌಡ ಮಾಡಿದಾರೆ ಸಿನಿಮಾ, ರಾಮು ಅವರು ನಿಮ್ಮ ಮಗ ಅಂತ ಹೇಳಿ ಫೋನ್ ಮಾಡಿ ಹೇಳಿದ್ರು. ಅಂದ್ರೆ ಯಾವತ್ತೇನ್ ಆಸಕ್ತಿ ಇತ್ತು ಇವತ್ತು ಅದೇ ಆಸಕ್ತಿನ ಇಟ್ಕೊಂಡಿದ್ದಾರೆ ಅವ್ರು ಸಿನಿಮಾ ಮಾಡೋದ್ರಲ್ಲಿ. ಅಂತ ಒಬ್ಬ ಒಳ್ಳೆ ನಿರ್ಮಾಪಕರು, ಒಳ್ಳೆ ವ್ಯಕ್ತಿತ್ವ, ಬಹಳ ಸರಳ ಜೀವಿ, ಬಹಳ ಮೃದು ಮಾತು, ಜೋರ ಮಾತಾಡಿದ್ರೆ ಇವತ್ತು ಜೊತೆ ಯಾವತ್ತೂ ಜೋರ ಮಾತಾಡಿದಿಲ್ಲ. ಅಂಡ್ ನನ್ನ ಜೊತೆ ನೇರವಾಗಿ ನೋಡಿ ನನ್ನ ಹತ್ರ ಮಾತಾಡೋದ್ರೆ ನೆರಳೇ ಮಾತಾಡೋರು. ಆ ತರದ್ದು ಒಂದು ನಾನು ಮೊದಲನೇ ದಿವಸ ಮೀಟ್ ಮಾಡಿದಾಗ ನಾನು ಅವತ್ತು ಹೀರೋ ಆಗಿದ್ದೆ, ಅವರು ಹೊಸಬರಾಗಿದ್ರು. ಅವತ್ತು ನಾನು ಕೊಟ್ಟು ಮಾತಾಡೋರು, ಇವತ್ತು ಅದೇ ರೆಸ್ಪೆಕ್ಟ್ ಕೊಟ್ಕೊಂಡೆ ಮಾತಾಡೋರು. ನೀವ್ ಹೇಳಿದ್ರೆ ಅವ್ರ ಆಸ್ಪತ್ರೆ ಸೇರಿದ್ದು ನಮ್ಗೆ ಗೊತ್ತಿರ್ಲಿಲ್ಲ. ಈ ತರ ಆಲ್ ಆಫ್ ಸಡನ್ ನಾವು ಈ ತರ ವಿಚಾರ ಗೊತ್ತಾದ ತಕ್ಷಣ ಮನೆಯವರೆಲ್ಲ ಒಂದ್ಸಲ ಶಾಕಿಗೆ ಒಳಗಾದ್ರಿ ಅಂತ. ಈಗ ನಿಮ್ ಮಗನ್ ಜೊತೆ ಈಗ ಸಿನಿಮಾ ಮಾಡ್ತಿದ್ರು, ಎಟ್ ಟು ಬಿ ರಿಲೀಸ್ಡ್ ಅಂತ ಹೇಳಿದ್ರಲ್ಲ ನೀವು ಸರ್, ಲಾಸ್ಟ್ ಯಾವಾಗ ಸರ್ ನೀವು ಮೀಟ್ ಮಾಡಿದ್ದು? ಅದೇ ಈ ನನ್ನ ಮಗನ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡೋಕೆ ನನ್ನ ಮಗನ ಹತ್ರ ಬಂದಿರೋ ಅಂದ್ರೆ ಪ್ರಾಬಬ್ಲಿ ನನ್ಗನ್ಸುತ್ತೆ ಫೆಬ್ರವರಿ ಕೊನೆಯಲ್ಲೇ ಅನ್ಸುತ್ತೆ. ನಮ್ಮ ಇನ್ಸ್ಪೆಕ್ಟರ್ ವಿಕ್ರಮ್ ರಿಲೀಸ್ ಆದ್ಮೇಲೆ ಬಂದಿದ್ರು ಅನ್ಸುತ್ತೆ. ಬಂದಿದ್ರು ಅವರು ಪ್ರಜ್ವಲ್ ಅವ್ರ ಜೊತೆ ಮಾತಾಡ್ಬಿಟ್ಟು ಆಮೇಲೆ ಬಂದು ನಾನು ರೂಮ್ ಅಲ್ಲಿ ಇದೆ, ಬಂದು ರಾಮು ಅವರು ಬಂದಿದ್ದಾರೆ ಅಂತ ಹೇಳಿದ್ರು. ಸರಿ ನಾನು ಕೆಳಗೆ ಹೋಗಿ ಮಾತಾಡಿಸ್ದೆ ಅವ್ರನ್ನ. ಅವಾಗ ಒಂದು 10 ನಿಮಿಷ ಮಾತಾಡ್ಸ್ಬಿಟ್ಟು ಇಬ್ರು ಏನ್ ಸರ್ ಹೇಗಿದ್ದಾರೆ ಎಲ್ಲ ಪರ್ಸನಲ್ ವಿಷಯ ಎಲ್ಲ ಮಾತಾಡ್ಕೊಂಡು ಆಮೇಲೆ ಅವ್ರು ಹೊರಟ್ರು. ಅದೇ ಕೊನೆಯ ಭೇಟಿ ನಂತ ಅವ್ರದ್ದು. ನಿಮ್ ಜೊತೆ ಪ್ರಜ್ವಲ್ ಏನಾದ್ರು ಇದಾರ ಸರ್ ಅಲ್ಲಿ ಪಕ್ಕದಲ್ಲಿ? ಒಂದು ನಿಮಿಷ ನೋಡ್ತೇನೆ. ದೇವರಾಜ್ ಅವರು 30-35 ವರ್ಷಗಳ ನಮ್ದು ಒಡನಾಟ ಅಂತ ಹೇಳ್ಕೊಳ್ತಾ ಇದ್ರು. ಆಸ್ಪತ್ರೆ ಸೇರಿದ ವಿಚಾರ ಕೂಡ ನಮ್ಗೆ ಗೊತ್ತಿರಲಿಲ್ಲ. ಸೊ ಆವಾಗಿನ ಕಾಲದಲ್ಲಿ ನಾನು ಸ್ವಲ್ಪ ನೋನ್ ಹೀರೋ ಆಗಿದೆ, ಇವರು ಹೊಸ ನಿರ್ಮಾಪಕರಾಗಿದ್ರು ಕೂಡ ಬಂದಿದ್ರು ಅನ್ನೋ ಮಾತನ್ನು ದೇವರಾಜ್ ಅವ್ರು ಹೇಳ್ತಾ ಇದ್ರು. ಪ್ರಜ್ವಲ್ ಅವರೇ ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಫೈನ್. ನಿಮ್ಮ ತಂದೆಯವ್ರು ಹೇಳ್ತಾ ಇದ್ರು ನಿಮ್ಮ ಫ್ಯಾಮಿಲಿ ಜೊತೆ ರಾಮು ಅವ್ರ ಒಡನಾಟ, ಮಾಲಾಶ್ರೀ ಅವ್ರ ಒಡನಾಟ ಅಂತೆಲ್ಲ ಹೇಳ್ತಾ ಇದ್ರು. ಲಾಸ್ಟ್ ಮೂವಿ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಶೇರ್ ಮಾಡೋದಾದ್ರೆ ಪ್ರಜ್ವಲ್? ನಾನು ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡಿದ್ನಮ್ಮ. ಚಿಕ್ಕ ವಯಸ್ಸಲ್ಲಿ ಅವರು ತಂದೆ ಜೊತೆ ಸಿನಿಮಾಗಳು ಮಾಡ್ಬೇಕಾದ್ರೆ ಅವ್ರ ತೊಡೆ ಮೇಲೆ ಕೂತ್ಕೊಂಡಿದ್ದೀನಿ ಶೂಟಿಂಗ್ ಎಲ್ಲ ಹೋದಾಗ. ಬಟ್ ಅವತ್ತಿಂದ ನಾನು ಹೀರೋ ಆದ್ಮೇಲೆ ಅವ್ರ ಜೊತೆ 3 ಸಿನಿಮಾ ಮಾಡಿದ್ದೀನಿ. ಗುಲಾಮ ಮಾಡಿದ್ದೀನಿ, ಸಾಗರ್ ಮಾಡಿದ್ದೀನಿ, ಈಗ ಅರ್ಜುನ್ ಗೌಡ. ಅಂದ್ರೆ ಅಷ್ಟು ಒಡನಾಟ ಇತ್ತು, ಅವ್ರ ನಮ್ಮ ಫ್ಯಾಮಿಲಿಗೆ ಅಷ್ಟು ಕ್ಲೋಸ್ ಆಗಿದ್ರು. ಬಟ್ ಅವಾಗ ನಾನು ಹುಡುಗನಾಗಿ ಇವಾಗ ಹೀರೋ ಆದಾಗ ಅಪ್ಪನ ಜೊತೆ ಹೇಗ್ ಮಾತಾಡ್ತಿದ್ರು ಮುಂದೆ ಕೂತ್ಕೊಂಡು, ನನ್ನ ಜೊತೆನೂ ಅಷ್ಟೇ ಮರ್ಯಾದೆ ಕೊಟ್ಟು ಮಾತಾಡೋರು. ಆಮೇಲೆ ನನಗೆ ಏನೂ ಕೊರತೆ ಆಗ್ದಂಗೆ ಶೂಟಿಂಗ್ ಅಲ್ಲಿ ನೋಡ್ಕೊಂತಿದ್ರು. ಅಂದ್ರೆ ನಮ್ಮ ಫ್ಯಾಮಿಲಿಗೆ ತುಂಬಾ ಹತ್ರ. ಮಾಲಾಶ್ರೀ ಆಂಟಿ ಆಗಿರ್ಬೋದು, ಅವರಾಗಿರ್ಬೋದು, ಅವರಿಬ್ಬರನ್ನ ಜೊತೆಗೆ ನೋಡಿದಾಗೆಲ್ಲ ಬಹಳ ಸಂತೋಷ ಆಗ್ತಿತ್ತು ನನಗೆ. ಅವರಿಬ್ಬರನ್ನ ಜೊತೆ ನೋಡಿದಾಗ ಅವ್ರು ಯಾವಾಗ್ಲೂ ಖುಷಿಯಾಗಿರೋರು, ಇಬ್ರು ನಗ್ನಾಗ್ತಾ ಇರೋರು ನೋಡಿದಾಗ ಬಹಳ ಖುಷಿ ಆಗ್ತಾ ಇತ್ತು. ಅಂಡ್ ಈಗ ಮಗಳನ್ನ ಇತ್ತೀಚೆಗೆ ಬಾಂಬೆಯಲ್ಲಿ ಆಕ್ಟಿಂಗ್ ಸ್ಕೂಲ್ಗೆ ಹಾಕಿದ್ರು, ಫೋಟೋ ಶೂಟ್ ಆಗಿತ್ತು. ನೆಕ್ಸ್ಟ್ ಲಾಂಚ್ ಮಾಡ್ಬೇಕಂತ ಅದ್ರ ಬಗ್ಗೆ ಸಾಕಷ್ಟು ಮಾಡ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ರು. ಹೌದು, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಿದ್ವಿ ನಾವು ಜೊತೆಗೆ. ಯಾವಾಗ ಲಾಸ್ಟ್ ಮೀಟ್ ಮಾಡಿದ್ ಪ್ರಜ್ವಲ್ ನೀವು? ಅರ್ಜುನ್ ಗೌಡಗೆ ನಂದು ಪ್ರೆಸ್ ಮೀಟ್ ಮಾಡಿದ್ವಿ. ಪ್ರೆಸ್ ಮೀಟ್ ಮಾಡಿದಾಗ ಭೇಟಿಯಾಗಿ ಇದ್ರ ಬಗ್ಗೆನೇ ಚರ್ಚೆ ನಡೀತಿತ್ತು. ಈ ಕರೋನಾ ಹಿಂಗ್ ನಡೀತದೆ, ರಿಲೀಸ್ ಆರಾಮಾಗಿ ನೋಡ್ಕೊಂಡು ಮಾಡೋಣ, ಎಲ್ಲ ಸರಿ ಹೋದ್ಮೇಲೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಈ ಡಿಸ್ಕಷನ್ ನಡೀತಿತ್ತು. ಬಟ್ ಪ್ರೆಸ್ ಮೀಟ್ ಅಲ್ಲಿ ಮೀಟ್ ಮಾಡಿಲ್ಲ ಅಷ್ಟೇ. ಫೈನ್. ನಿಮ್ಮೆಲ್ಲರಿಗೂ ಶಾಕ್ ಆಗಿದೆ, ನಮಗೂ ಆಗಿದೆ ಪ್ರಜ್ವಲ್. ಮಾಲಾಶ್ರೀ ಅವರಿಗೆ ಈ ದುಃಖ ಭರಿಸೋ ಶಕ್ತಿಯನ್ನ ದೇವರೇ ಕೊಡಬೇಕು, ನಾವು ಪ್ರಾರ್ಥನೆ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ದೇವರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್ ಅವರೇ ಮಾತನಾಡಿದಕ್ಕೆ. ಕರ್ನಾಟಕ 14 ದಿನ ಲಾಕ್ ಆಗ್ತಾ ಇದೆ. ಇದೀಗ ಮಾರ್ಗಸೂಚಿ ರಿಲೀಸ್ ಆಗಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ ಸಂಚಾರ ಇರೋದಿಲ್ಲ, ರೈಲು ವಿಮಾನಗಳ ಸಂಚಾರ ಇರುತ್ತೆ. ಇದನ್ನು ಗಮನಿಸಬೇಕು. ಬಸ್ಸು
ಸೌಲಭ್ಯ ನಿಮಗೆ ಸಿಗೋದಿಲ್ಲ KSRTC ಮತ್ತೆ BMTC. ಆದ್ರೆ ರೈಲು, ವಿಮಾನ ಮತ್ತೆ ಇಲ್ಲಿ ಟಿಕೆಟ್ ಇರಬೇಕು ನಿಮ್ಗೆ. ಹಂಗಿದ್ರೆ ಮಾತ್ರ ನಿಮ್ಗೆ ಸಂಚಾರಕ್ಕೆ ಅನುಮತಿ. ಟಿಕೆಟ್ ತೋರಿಸಿ ಆಟೋ, ಟ್ಯಾಕ್ಸಿ, ಕ್ಯಾಬ್ಗಳಲ್ಲಿ ನೀವು ಸಂಚಾರ ಮಾಡಬಹುದು. ಅದು ರೈಲು ಮತ್ತೆ ವಿಮಾನಗಳಲ್ಲಿ ಮಾತ್ರ. ಟಿಕೆಟ್ ತೋರಿಸ್ಬಿಟ್ಟು ನೀವು ಆಟೋ, ಟ್ಯಾಕ್ಸಿ, ಕ್ಯಾಬ್ನಲ್ಲಿ ಸಂಚಾರವನ್ನ ಮಾಡಬಹುದು. ಬಸ್ಗಳ ಸೌಲಭ್ಯ ನಿಮಗೆ ಇರೋದಿಲ್ಲ. ಇದೀಗ ಹೊಸ ಮಾರ್ಗಸೂಚಿ ಬಿಡುಗಡೆ ಆಗಿದೆ. ಆಲ್ಮೋಸ್ಟ್ ಪ್ರೆಸ್ ಮೀಟ್ ಮಾಡಿದಾಗಲೇ ಈ ಮಾರ್ಗಸೂಚಿಗಳ ಬಗ್ಗೆ ಸಿಎಂ ಮಾಹಿತಿಯನ್ನ ಕೊಟ್ಟಿದ್ರು. ಇದನ್ನ ಮೆನ್ಷನ್ ಮಾಡಿದ್ರು, ಸಾರಿಗೆ ವ್ಯವಸ್ಥೆ ಇರೋದಿಲ್ಲ. ಇನ್ನು ತುಂಬಾ ಜನಕ್ಕೆ ಡೌಟ್ ಇತ್ತು, ನಾವು ರೈಲ್ನ ಬುಕ್ ಮಾಡ್ಕೊಂಡಿದೀವಿ, ಅಂದ್ರೆ ಸೀಟ್ ಬುಕಿಂಗ್ ಮಾಡ್ಕೊಂಡಿದೀವಿ, ವಿಮಾನದಲ್ಲೂ ಸೀಟ್ ಬುಕಿಂಗ್ ಮಾಡ್ಕೊಂಡಿದೀವಿ, ಮೊದಲೇ ರಿಸರ್ವ್ ಮಾಡ್ಬಿಟ್ಟಿದೀವಿ, ಏನ್ ಸಮಸ್ಯೆ ಆಗುತ್ತಾ, ನಮ್ಗೆ ಇರುತ್ತಾ ಇಲ್ವಾ, ಕ್ಯಾನ್ಸಲ್ ಮಾಡ್ತಾರಾ ಅಂತ. ಮತ್ತೆ ತುರ್ತು ಕಾರ್ಯಗಳಿಗೆ ಟ್ಯಾಕ್ಸಿನಲ್ಲಿ ನೀವು ಹೋಗ್ಬೋದು, ಟಿಕೆಟ್ ತೋರಿಸ್ಬಿಟ್ಟು ಹೋಗ್ಬೇಕಾಗತ್ತೆ. ಈ ಮಾರ್ಗಸೂಚಿ ಪ್ರಕಾರ ನಿಮ್ಗೆ ಅವಕಾಶ ಇರುತ್ತೆ. ಮೊದಲೇ ರಿಸರ್ವೇಶನ್ ಮಾಡಿದ್ರೆ ಆ ಟಿಕೆಟ್ ಅನ್ನ ನೀವು ತೋರಿಸಬೇಕಾಗುತ್ತೆ ರೈಲಿನಲ್ಲಿ ಸಂಚಾರ ಮಾಡೋದಕ್ಕೆ ಮತ್ತೆ ಫ್ಲೈಟ್ ನಲ್ಲಿ ಸಂಚಾರ ಮಾಡೋದಕ್ಕೆ. ಈಗ ಹೊಸ ಗೈಡ್ಲೈನ್ಸ್ ರಿಲೀಸ್ ಆಗಿದೆ. ಇದು ನಾಳೆ ರಾತ್ರಿ 9 ಗಂಟೆಯಿಂದ ನಿಮ್ಗೆ ಅಪ್ಲೈ ಆಗುತ್ತೆ. ಇನ್ನುಳಿದಂತೆ ಶಾಲೆಗಳ ಪರಿಸ್ಥಿತಿ, ಕಾಲೇಜ್, ಎಜುಕೇಶನಲ್ ಟ್ರಸ್ಟ್ ಎಲ್ಲವೂ ಕೂಡ ಸದ್ಯಕ್ಕಂತೂ ಮುಚ್ಚಿರುತ್ತೆ ಈ ಮಾರ್ಗಸೂಚಿಯ ಪ್ರಕಾರ. ಇನ್ನು ಹೋಟೆಲ್, ರೆಸ್ಟೋರೆಂಟ್ ಈ ಸರ್ವಿಸ್ಗಳು ನಿಮಗೆ ಕೇವಲ ಪಾರ್ಸೆಲ್ಗೆ ಮಾತ್ರ ಅವಕಾಶ ಇರುತ್ತೆ. ಇನ್ನು ಈ ಹಿಂದೆ ಯಾವ ತರ ಇತ್ತು ಆನ್ಲೈನ್ ಮತ್ತೆ ದೂರ ಶಿಕ್ಷಣ, ಸೊ ಆ ವ್ಯವಸ್ಥೆನೇ ಕಂಟಿನ್ಯೂ ಆಗುತ್ತೆ. ಇದು ವಿದ್ಯಾರ್ಥಿಗಳು ಮತ್ತೆ ಪೋಷಕರ ಗಮನಕ್ಕೆ. ಶಾಲೆಗಳು, ಕಾಲೇಜ್ಗಳು ಕ್ಲೋಸ್ ಇರುತ್ತೆ, ಆನ್ಲೈನ್ ವ್ಯವಸ್ಥೆ ಇರುತ್ತೆ. ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಪಾರ್ಸೆಲ್ಗೆ ಮಾತ್ರ ಅವಕಾಶ ಇರುತ್ತೆ. ಸೊ ಈಗಿನ ಗೈಡ್ಲೈನ್ಸ್ ಪ್ರಕಾರ ಈಗ ಸಿನಿಮಾ ಹಾಲ್ಗಳು ಕ್ಲೋಸ್ ಇದೆ, ಶಾಪಿಂಗ್ ಮಾಲ್ಸ್ ಕ್ಲೋಸ್ ಇದೆ, ಜಿಮ್ಗಳು ಮತ್ತೆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇವೆಲ್ಲವೂ ಕೂಡ ಕ್ಲೋಸ್ ಆಗಿರುತ್ತೆ. ಸ್ಟೇಡಿಯಂಗಳು ಹಾಗೇನೆ ಪ್ಲೇ ಗ್ರೌಂಡ್ಗಳು ಕೂಡ ಕ್ಲೋಸ್ ಆಗಿರುತ್ತೆ. ಅಕಸ್ಮಾತ್ ಸ್ಪೋರ್ಟ್ಸ್ ಪರ್ಸನ್ ಇದ್ರೆ, ನಿಮಗೆ ಅಗತ್ಯವಾಗಿ ಟ್ರೈನಿಂಗ್ ಬೇಕು ಅಂತಿದ್ರೆ ಅದಕ್ಕೂ ಕೂಡ ಬೇರೆ ಮಾರ್ಗಸೂಚಿ ಇದೆ. ನೀವು ಅದನ್ನ ಫಾಲೋ ಮಾಡಿ ನೀವು ಟ್ರೈನಿಂಗ್ ಅನ್ನ ಅಟೆಂಡ್ ಆಗಬೇಕಾಗುತ್ತೆ. ಇನ್ನೊಂದಂತೆ ಈಗ ಧಾರ್ಮಿಕ ಕ್ಷೇತ್ರಗಳು, ಅದು ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ನಾಳೆ ರಾತ್ರಿ 9 ಗಂಟೆಯಿಂದ ಮುಂದಿನ 14 ದಿನಗಳ ಕಾಲ ಲಾಕ್ ಆಗ್ತಾ ಇದೆ. ಹಾಗಾದ್ರೆ ಏನೇನ್ ಸೇವೆಗಳು ಲಭ್ಯವಿರುತ್ತೆ, ಏನಿರೋದಿಲ್ಲ, ಹೊಸ ಮಾರ್ಗಸೂಚಿ ಇದೀಗ ಸರ್ಕಾರದಿಂದ ಬಿಡುಗಡೆ ಆಗಿದೆ. ಆಸ್ಪತ್ರೆ, ಮೆಡಿಕಲ್ ಸ್ಟೋರ್, ಡಯಾಗ್ನೋಸ್ಟಿಕ್ ಎಲ್ಲವೂ ಕೂಡ ನಿಮಗೆ ಲಭ್ಯವಿರುತ್ತೆ. ಹೆಲ್ತ್ ರಿಲೇಟೆಡ್ ಏನೇ ಇದ್ರೂ ಕೂಡ ನಿಮಗೆ 24 ಅವರ್ಸ್ ಕೂಡ ಸರ್ವಿಸ್ ಅದಕ್ಕೆ ಇರುತ್ತೆ. ಕಂದಾಯ ಸಬ್ ರಿಜಿಸ್ಟರ್ ಆಫೀಸ್ ಕೂಡ ಓಪನ್ ಇರುತ್ತೆ. ವಿದ್ಯುತ್, ನೀರು, ಒಳಚರಂಡಿ ಕಚೇರಿಗಳು ಓಪನ್ ಇರುತ್ತೆ. ಗವರ್ಮೆಂಟ್ನ ಯಾವುದೇ ಆಫೀಸ್ ಇರಲಿ ಅದೆಲ್ಲವೂ ಕೂಡ ನಿಮಗೆ ಓಪನ್ ಇರುತ್ತೆ. ಸಿಬ್ಬಂದಿ ಕರ್ತವ್ಯವನ್ನ ಮಾಡ್ತಾರೆ. ಹಾಗಾಗಿ ಗಾಬರಿ ಆಗಬೇಡಿ, ಆತಂಕಕ್ಕೆ ಒಳಗಾಗಬೇಡಿ. ಇದ್ರ ಬಗ್ಗೆ ಯಾವುದೇ ರೀತಿಯಲ್ಲೂ ನಿಮಗೆ ಗೊಂದಲಗಳು ಬೇಡ. ಇನ್ನು ಕೋರ್ಟ್ ಕಲಾಪಗಳು ಅಷ್ಟೇ ಎಂದಿನಂತೆ ಇರುತ್ತೆ, ಅದಕ್ಕೂ ಏನು ಸಮಸ್ಯೆ ಆಗಲ್ಲ. ಬಟ್ ಹೀಗಂತ ನೀವು ಬೇಕಾಬಿಟ್ಟು ಇಲ್ಲಿ ವರ್ತನೆ ಮಾಡಂಗಿಲ್ಲ. ಈ ಮಾರ್ಗಸೂಚಿಯಲ್ಲಿ ಮಾಸ್ಕ್ ಹಾಕೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಸ್ಯಾನಿಟೈಸ್ ಮಾಡೋದು, ಕೈಗಳನ್ನು ತೊಳೆಯೋದು ಇವೆಲ್ಲವನ್ನೂ ಕೂಡ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಕಂಟೈನ್ಮೆಂಟ್ ಝೋನ್ ಹೊರಗಡೆ ಕೃಷಿ ಕಾರ್ಯಗಳಿಗೆ ಅನುಮತಿಯನ್ನ ನೀಡಲಾಗಿದೆ. ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಅನುಮತಿ ಇದೆ. ಬಿತ್ತನೆ ಬೀಜ ಇರ್ಬೋದು, ರಸಗೊಬ್ಬರ ಇರ್ಬೋದು, ಹಾಲಿನ ಕೇಂದ್ರಗಳಿಗೆ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಸೊ ಇದು ಕೂಡ ಒಂದು ಎಸೆನ್ಷಿಯಲ್ ಸರ್ವಿಸ್ ಆಗಿರುತ್ತೆ. ಹಾಗಾಗಿ ರೈತರಿಗೆ ಇದರಿಂದ ಸಮಸ್ಯೆ ಆಗಬಾರ್ದು, ಸಾರ್ವಜನಿಕರಿಗೂ ಸಮಸ್ಯೆ ಆಗಬಾರ್ದು ಅಂತ. ಇನ್ನು ಖಾಸಗಿ ಸಾರಿಗೆ ವಾಹನಗಳ ಸಂಚಾರಕ್ಕೆ ಸಂಪೂರ್ಣವಾಗಿ ನಿರ್ಬಂಧವನ್ನು ಹೇರಿದೆ ಸರ್ಕಾರ. ಜಿಲ್ಲಾ ಅಂತರ್ರಾಜ್ಯ ಸಂಚಾರಕ್ಕೆ ಬ್ರೇಕ್ ಅನ್ನ ಹಾಕಿದೆ. ಬಸ್ಗಳು ಕೂಡ ನಿಮಗೆ ಸಿಗೋದಿಲ್ಲ. ಅಗತ್ಯವಿದ್ರೆ ಮಾತ್ರ ನೀವು ಸಂಚಾರ ಮಾಡಬಹುದು. ಅದಕ್ಕೆ ನೀವು ಓನ್ ವೆಹಿಕಲ್ ಅಲ್ಲೇ ಹೋಗಬೇಕಾಗತ್ತೆ. ಅದಕ್ಕೆ ರೀಸನ್ ಕೂಡ ಕೊಡಬೇಕಾಗತ್ತೆ. ನೀವು ಅದು ಪ್ರಾಪರ್ ಆಗಿರಬೇಕಾಗತ್ತೆ. ಖಾಸಗಿ ಸಾರಿಗೆ ವಾಹನಗಳ ಸಂಚಾರಕ್ಕೆ ಸಂಪೂರ್ಣ ಬ್ರೇಕ್. ಜಿಲ್ಲಾ ಅಂತರ್ರಾಜ್ಯ ಸಂಚಾರಕ್ಕೂ ಕೂಡ ಬ್ರೇಕ್ ಅನ್ನ ಹಾಕಿದೆ ಸರ್ಕಾರ. ಅಗತ್ಯವಿದ್ರೆ ಮಾತ್ರ ನೀವು ಹೋರಾಟ ಮಾಡಬಹುದು, ಆದರೆ ಅದಕ್ಕೆ ಪ್ರಾಪರ್ ರೀಸನ್ ಇರಬೇಕು. ಓನ್ ವೆಹಿಕಲ್ ನಿಮ್ಮ ಹತ್ರ ಇರಬೇಕು. ಅಲ್ಲೂ ಕೂಡ ನೀವು ಪ್ರಾಪರ್ ಆಗಿ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಇನ್ನು ಅಂತಾರಾಜ್ಯ ಸಂಚಾರಕ್ಕೆ ಅನುಮತಿ ಪತ್ರ ಕಡ್ಡಾಯವಾಗಿ ಬೇಕಾಗಿರುತ್ತೆ. ಯಾವುದೇ ರೀತಿಯ ಪರೀಕ್ಷೆಗಳು ಸದ್ಯಕ್ಕಿಲ್ಲ. ಅಂದ್ರೆ ರಿಪೋರ್ಟ್ ತಗೊಂಡು ಹೋದ್ರೆ ಮಾತ್ರ ನಾವು ಬೇರೆ ರಾಜ್ಯಕ್ಕೆ ಹೋಗೋದಕ್ಕೆ
ಸಾಧ್ಯನಾ ಅಂತಂದ್ರೆ ಸದ್ಯಕ್ಕೆ ಅಂತ ಒಂದು ಡಿಸಿಷನ್ ಅನ್ನ ಸರ್ಕಾರ ಮಾಡಿಲ್ಲ. ಮೆಡಿಕಲ್ ಫೆಸಿಲಿಟಿ ಸಿಗುತ್ತೆ, ಪೆಟ್ರೋಲ್ ಬಂಕ್ ಓಪನ್ ಇರುತ್ತೆ, ಬ್ಯಾಂಕ್ ಓಪನ್ ಇರುತ್ತೆ, ATM ಅಫ್ಕೋರ್ಸ್ ಸರ್ವಿಸ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಇನ್ನು ಕಟ್ಟಡ ಕಾರ್ಮಿಕರಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಸರ್ಕಾರ. ಅವರಿಗೆ ವೆಲ್ಕಮ್ ಬ್ಯಾಕ್. ರಾಜ್ಯ ಸರ್ಕಾರದಿಂದ ಹೊಸ ಮಾರ್ಗಸೂಚಿ ರಿಲೀಸ್ ಆಗಿದೆ. ಕೆಲವೊಂದಿಷ್ಟು ಗೈಡ್ಲೈನ್ಸ್ ಏನಿದೆ ಅದು ಈಗಿನ ಗೈಡ್ಲೈನ್ಸೇ ಮುಂದೆನೂ ಕಂಟಿನ್ಯೂ ಆಗ್ತಾ ಇದೆ. IT ಕಂಪನಿಗಳಲ್ಲಿ ನೌಕರರಿಗೆ ಕಡಿವಾಣವನ್ನ ಹಾಕಿದೆ ಸರ್ಕಾರ. ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕಂಪನಿಗಳಿಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯದಲ್ಲಿ ಯಾವುದೇ ಗಾರ್ಮೆಂಟ್ಸ್ ಓಪನ್ ಇರೋದಿಲ್ಲ. ಇತರೆ ಕೈಗಾರಿಕೆಗಳಿಗೆ ಸರ್ಕಾರ ಪರ್ಮಿಷನ್ ಅನ್ನ ಕೊಟ್ಟಿದೆ. ಇನ್ನು ಮದುವೆಗಳಿಗೆ ಕೇವಲ 50 ಮಂದಿಗೆ ಈಗಲೂ ಅದೇ ರೂಲ್ಸ್ ಇರೋದು. ಇನ್ನು ಮುಂದೆನೂ ಕೂಡ 14 ದಿನಗಳ ಕಾಲ ಇದೇ ರೂಲ್ಸ್ ಇರುತ್ತೆ. ಇನ್ನು ಅಂತ್ಯ ಸಂಸ್ಕಾರಕ್ಕೆ ಕೇವಲ 5 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ. ಸೊ ಈ 5 ಜನ ಈ COVID-19 ನಿಯಮಗಳನ್ನ ಪಾಲನೆ ಮಾಡಲೇಬೇಕು. ಮಾಸ್ಕ್ ಕಡ್ಡಾಯವಾಗಿ ಹಾಕಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಲೇಬೇಕು. ಮಾಸ್ಕ್ ಹಾಕದೇ ಇದ್ರೆ 250 ರೂಪಾಯಿ ದಂಡವನ್ನ ಮಾರ್ಷಲ್ಗಳು, ಅಧಿಕಾರಿಗಳು, ಪೊಲೀಸರು ಹಾಕ್ತಾರೆ. ಅದ್ರ ಜೊತೆಯಲ್ಲಿ 144 ಸೆಕ್ಷನ್ ಬಳಸಿ ದಂಡ ಹಾಕುವ ಅಧಿಕಾರ ಪೊಲೀಸರಿಗಿರುತ್ತೆ. ಅದು ಪೊಲೀಸರ ವಿವೇಚನೆಗೆ ಬಿಟ್ಟಿದ್ದು. ಆಲ್ರೆಡಿ ಮೊನ್ನೆ ನಾವು ನೋಡಿದ್ವಿ, ವೀಕೆಂಡ್ ಕರ್ಫ್ಯೂನಲ್ಲಿ 1000ಕ್ಕೂ ಹೆಚ್ಚು ವಾಹನಗಳನ್ನ ಬೆಂಗಳೂರಿನಲ್ಲೇ ಸೀಸ್ ಮಾಡ್ಕೊಂಡಿದ್ದಾರೆ. ಸೊ ಇನ್ನು ಅನಗತ್ಯವಾಗಿ ನೀವು ಹೊರಗಡೆ ಬಂದ್ರೆ ಪೊಲೀಸರು ನಿಮ್ಮನ್ನ ಬಿಡೋದಿಲ್ಲ. ಹಾಗಾಗಿ ಸುಮ್ಮನೆ ಹೊರಗಡೆ ಬರಕ್ ಹೋಗಬೇಡಿ. COVID-19 ಸಿಚುವೇಶನ್ ಈಗಂತೂ ಸರಿ ಇಲ್ಲ. 2ನೇ ಅಲೆಯಲ್ಲಿ ಗಮನಿಸ್ಕೊಂಡು ಬಂದಂಗೆ ಇನ್ನೂ ಪೀಕ್ ಲೆವೆಲ್ಗೆ ಹೋಗುತ್ತೆ ಅಂತ ತಜ್ಞರು ಹೇಳಿದ್ದಾರೆ. ಈಗಲೇ ನಾವು ಗಾಬರಿ ಬೀಳ್ತಾ ಇದೀವಿ, ಇದೇ ಪೀಕ್ ಲೆವೆಲ್ ಅಂತ. ಇಲ್ಲ, ಇನ್ನೂ ಮತ್ತಷ್ಟು ಕಷ್ಟಕರವಾದಂತ ದಿನಗಳನ್ನ ನಾವು ಫೇಸ್ ಮಾಡುವಂತ ಪರಿಸ್ಥಿತಿ ಇದೆ. ಅದಕ್ಕೆ ಈಗಲೇ ನಾವು ಎಚ್ಚೆತ್ತುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಸರ್ಕಾರ ಹೊಸ ಮಾರ್ಗಸೂಚಿಯನ್ನ ರಿಲೀಸ್ ಮಾಡಿದೆ. ಅದನ್ನ ನಾವೆಲ್ಲರೂ ಕೂಡ ಫಾಲೋ ಮಾಡಲೇಬೇಕಾಗುತ್ತೆ. ಜನ ಆಲ್ರೆಡಿ ಈಗ ಪ್ಯಾನಿಕ್ ಸಿಚುವೇಶನ್ ಇದ್ದಾರೆ, ಗಾಬರಿಗೆ ಒಳಗಾಗ್ಬಿಟ್ಟಿದ್ದಾರೆ. ಯಾವಾಗ ಸರ್ಕಾರದಿಂದ, ಯಾಕಂದ್ರೆ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡಿದ್ರು, ಅಧಿಕೃತವಾಗಿ ಗೊತ್ತಾಯ್ತು ಸರ್ಕಾರದಿಂದ ಗೈಡ್ಲೈನ್ಸ್ ಎಲ್ಲ ರಿಲೀಸ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ದಂತೆ ಈ ಬೆಂಗಳೂರು ಸಿಟಿ ಸೇಫ್ ಅಲ್ಲ, ಒಂದ್ ಕಡೆ ಕೊರೋನಾ ಕೇಸಸ್ ಜಾಸ್ತಿ ಬರ್ತಾ ಇದೆ. ಮತ್ತೆ ಇಲ್ಲೇ ಇದ್ರೆ ಒಂದು ಹೊತ್ತಿನ ಊಟಕ್ಕೂ ನಾವು ಪರದಾಡ್ಬೇಕಾಗತ್ತೆ, ಕಷ್ಟಪಡ್ಬೇಕಾಗತ್ತೆ ಅಂತ ಈ ಕೂಲಿ ಕಾರ್ಮಿಕರು, ಮನೆ ಕೆಲಸ ಮಾಡ್ತಿದ್ದವರು ಎಲ್ಲರೂ ಕೂಡ ತಮ್ಮ ಊರುಗಳತ್ತ ಹೋಗಿದ್ದಾರೆ. ಊರಲ್ಲಿದ್ರು ಪರವಾಗಿಲ್ಲ, ಗಂಜಿ ಬೇಯಿಸ್ಕೊಂಡು ತಿಂದ್ರು ಪರವಾಗಿಲ್ಲ, ಬೆಂಗಳೂರು ಮಾತ್ರ ಬೇಡ ಅಂತ ಬಿಟ್ಟು ಹೊರಟಿದ್ದಾರೆ. ಸೊ ಇವತ್ತು ಅಧಿಕಾರಿಗಳು ಕೂಡ ಇಷ್ಟು ಮಟ್ಟಕ್ಕೆ ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದ್ರೆ ಒಂದ್ ಕಡೆ ಸಾರಿಗೆ ನೌಕರರ ಮುಷ್ಕರ ಇತ್ತು, ಅದಾದ್ಮೇಲೆ ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಬರ್ತಾ ಇದ್ರು ಬಸ್ ಹತ್ತೋದಕ್ಕೆ. ಹಾಗಾಗಿ ಈ ಬಸ್ಗಳನ್ನ ಅಷ್ಟೊಂದು ಬಿಟ್ಟಿರಲಿಲ್ಲ. ಬಟ್ ಇವತ್ತು ಬೆಳಿಗ್ಗೆಯಿಂದ, ಅದರಲ್ಲೂ ಮಧ್ಯಾಹ್ನದ ಮೇಲೆ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಈಗ 50% ಸೀಟಿಂಗ್ಗೆ ಅವಕಾಶ ಇತ್ತು ಬಸ್ಗಳಲ್ಲಿ. ಈಗ ಊರಿಗೆ ಹೋದ್ರೆ ಸಾಕಪ್ಪ ಅಂತ ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದ ಜನ ತುಂಬಾ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಯಾಕಂದ್ರೆ ನಾಳೆ ತನಕ ಮಾತ್ರ ಅವಕಾಶ ಇದೆ. ನಾಳೆ ರಾತ್ರಿ 9 ಗಂಟೆಯಿಂದ ಹೊಸ ರೂಲ್ಸ್ ಜಾರಿಗೆ ಬರ್ತಾ ಇದೆ. ಇಲ್ಲೇ ಇದ್ರೆ ಮತ್ತಷ್ಟು ಕಷ್ಟ ಆಗುತ್ತೆ, ಮತ್ತೆ ಕೊರೋನಾನು ನಾವು ಅಂಟಿಸ್ಕೊಳ್ಬೇಕಾಗತ್ತೆ ಅಂತ ಜನ ಗಾಬರಿ ಬಿದ್ದು ತಮ್ಮ ಊರುಗಳತ್ತ ಇದೀಗ ಗಂಟು ಮುಟ್ಟೆ ಕಟ್ಕೊಂಡು ಹೊರಟಿದ್ದಾರೆ. ಸರ್ಕಾರದ ಹೊಸ ಗೈಡ್ಲೈನ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಕೆಲವೊಂದು ಈಗಿರುವಂತಹ ಗೈಡ್ಲೈನ್ಸ್ ಕಂಟಿನ್ಯೂ ಆಗ್ತಿದೆ, ಇನ್ನು ಕೆಲವು ಹೊಸದಾಗಿ ಸರ್ಕಾರ ಇದೀಗ ಫಾಲೋ ಮಾಡಬೇಕು ಅಂತ ಹೇಳಿದೆ. ಏನೇನ್ ಹೈಲೈಟ್ಸ್ ಇದೆ? ಶರ್ಮಿತಾ ಶೆಟ್ಟಿ, 14 ದಿನಗಳ ಪರೋಕ್ಷ ಲಾಕ್ಡೌನ್ಗೆ ಸರ್ಕಾರ ಇದೀಗ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡಿದೆ. ಇದೊಂಥರ ನ್ಯೂ ವೈನ್ ಇನ್ ಓಲ್ಡ್ ಬಾಟಲ್ ತರ ಇದೆ. ಅಂದ್ರೆ ಆಲ್ಮೋಸ್ಟ್ ಈ ಹಿಂದೆ ಕರ್ಫ್ಯೂ ಸಂದರ್ಭದಲ್ಲಿ ಏನೆಲ್ಲ ಮಾರ್ಗಸೂಚಿಗಳು, ಅದೇ ಮಾರ್ಗಸೂಚಿಗಳನ್ನು ಮುಂದುವರಿಸಿದೆ ಮತ್ತು ಸಣ್ಣ ಪುಟ್ಟ ಬದಲಾವಣೆಗಳು ಮಾತ್ರ ಇದೆ. ಪ್ರಮುಖವಾಗಿ KSRTC, BMTC ಬಸ್ ಸಂಚಾರ ಇರೋದಿಲ್ಲ, ಬೆಂಗಳೂರಿನಲ್ಲಿ ಬಸ್ ಸಂಚಾರ ಇರೋದಿಲ್ಲ, ರೈಲು ವಿಮಾನಗಳ ಸಂಚಾರ ಇರುತ್ತೆ. ಅಲ್ಲದೆ ರೈಲು ವಿಮಾನ ಟಿಕೆಟ್ ಇದ್ರೆ ಮಾತ್ರ ಸಂಚಾರಕ್ಕೆ ಅನುಮತಿ. ಟಿಕೆಟ್ ತೋರಿಸಿ ಆಟೋ, ಟ್ಯಾಕ್ಸಿ, ಕ್ಯಾಬ್ಗಳಲ್ಲಿ ಸಂಚಾರ ಮಾಡಬಹುದು. ತುರ್ತು ಕಾರ್ಯಗಳಿಗೆ ಮಾತ್ರ ಟ್ಯಾಕ್ಸಿ ಸೇವೆಯನ್ನ ಬಳಸಬಹುದು ಮತ್ತು ಶಾಲಾ, ಕಾಲೇಜು, ಶಿಕ್ಷಣ ಸಂಸ್ಥೆಗಳು ಇರೋದಿಲ್ಲ. ಅಲ್ಲದೆ ಆನ್ಲೈನ್ ದೂರ ಶಿಕ್ಷಣ ಮಾತ್ರ ಇರುತ್ತೆ. ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶ ಇದೆ. ಶರ್ಮಿತಾ ಶೆಟ್ಟಿ, ಇನ್ನು ಸಿನಿಮಾ, ಶಾಪಿಂಗ್, ಜಿಮ್, ಕ್ರೀಡಾ ಸಂಕೀರ್ಣ ಬಂದಾಗಿರುತ್ತೆ. ಪಾರ್ಕ್, ಕ್ಲಬ್, ಪಬ್, ಸ್ವಿಮ್ಮಿಂಗ್ ಪೂಲ್ ಬಂದಾಗಿರುತ್ತೆ. ಜೊತೆಗೆ ಧಾರ್ಮಿಕ, ರಾಜಕೀಯ ಸಮಾರಂಭಗಳಿಗೆ ಕೂಡ ಬೇಕಾಗುತ್ತೆ. ದೇವಸ್ಥಾನಗಳಲ್ಲಿ ಭಕ್ತರಿಗೆ ಅವಕಾಶ ಇರೋದಿಲ್ಲ, ಕೇವಲ ಪೂಜಾರಿಗಳಿಗೆ ಮಾತ್ರ ಪೂಜೆ ಮಾಡ್ಲಿಕ್ಕೆ ಅವಕಾಶ. ಇನ್ನು ಆಸ್ಪತ್ರೆ, ಮೆಡಿಕಲ್ ಸ್ಟೋರ್, ಡಯಾಗ್ನೋಸ್ಟಿಕ್ ಇರುತ್ತೆ. ನರ್ಸಿಂಗ್ ಹೋಮ್, ಕ್ಲಿನಿಕ್ ಲ್ಯಾಬ್ಗಳು ಇರುತ್ತೆ. ಜೊತೆಗೆ ರಕ್ತ ನಿಧಿ, ಆಕ್ಸಿಜನ್ ಪೂರೈಕೆ ಕೇಂದ್ರ ಕೂಡ ಓಪನ್ ಇರುತ್ತೆ.
ಪೊಲೀಸ್ ಸ್ಟೇಷನ್, ಅಗ್ನಿಶಾಮಕ ಸಿಬ್ಬಂದಿ ಇರ್ತಾರೆ, ಕಂದಾಯ, ಸಬ್ ರಿಜಿಸ್ಟ್ರಾರ್ ಆಫೀಸ್ ಓಪನ್ ಇರುತ್ತೆ, ವಿದ್ಯುತ್, ನೀರು, ಒಳಚರಂಡಿ ಕಚೇರಿಗಳು ಓಪನ್ ಇರುತ್ತೆ, ಒಟ್ಟಾರೆ ಪುರಸಭೆ, ನಗರಸಭೆ, ಪಾಲಿಕೆ ಕಚೇರಿಗಳು ಕೂಡ ಓಪನ್ ಇರುತ್ತೆ. ಕೋರ್ಟ್ ಕಲಾಪಗಳು ಎಂದಿನಂತೆ ಇರುತ್ತೆ ಅಂತ ಹೇಳಿದೆ. ಇನ್ನು ಕಂಟೈನ್ಮೆಂಟ್ ಝೋನ್ ನ ಹೊರಗೆ ಕೃಷಿ ಕಾರ್ಯಗಳಿಗೆ ಎಲ್ಲಾ ರೀತಿಯ ಅನುಮತಿಯನ್ನು ಕೊಡಲಾಗಿದೆ. ಶರ್ಮಿತಾ ಶೆಟ್ಟಿ, ಬಿತ್ತನೆ ಬೀಜ, ರಸಗೊಬ್ಬರ, ಹಾಲಿನ ಕೇಂದ್ರಗಳಿಗೆ ಅನುಮತಿ ನೀಡಲಾಗಿದೆ. ಇನ್ನು ಖಾಸಗಿ ಸಾರಿಗೆ ವಾಹನಗಳ ಸಂಚಾರಕ್ಕೆ ಸಂಪೂರ್ಣ ನಿರ್ಬಂಧ ಆಗಿದೆ. ಅಂತರ್ಜಿಲ್ಲಾ, ಅಂತಾರಾಜ್ಯ ಸಂಚಾರಕ್ಕೆ ಬ್ರೇಕ್ ಆಗಿದೆ. ಅಗತ್ಯವಿದ್ದಲ್ಲಿ ಮಾತ್ರ ಅಂತಾರಾಜ್ಯ ಸಂಚಾರಕ್ಕೆ ಅನುಮತಿ ಇದೆ. ಅಂತಾರಾಜ್ಯ ಸಂಚಾರಕ್ಕೆ ಅನುಮತಿ ಪತ್ರ ಮಾತ್ರ ಕಡ್ಡಾಯ ಇದೆ. ಅಂದ್ರೆ ಸರ್ಕಾರದಿಂದ ಅನುಮತಿ ಪತ್ರವನ್ನು ಆಯಾ ಜಿಲ್ಲಾಡಳಿತ ಮುಖಾಂತರ ಅವರು ಪಡಿಬೇಕಾಗಿದೆ. ಇನ್ನು ಯಾವುದೇ ರೀತಿಯ ಪರೀಕ್ಷೆಗಳು ಸದ್ಯಕ್ಕಿಲ್ಲ. ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಪಾಸ್ ಸೌಲಭ್ಯ ಕೂಡ ಒದಗಿಸಲಾಗಿದೆ. ಅಗತ್ಯ ವಸ್ತುಗಳ ಮಾರಾಟ ಖರೀದಿಗೆ ಸಮಯ ನಿಗದಿ ಮಾಡಿದೆ. ಇದು ಹಿಂದಿನ ಸಮಯದಂತೆ 6 ರಿಂದ 10 ಗಂಟೆವರೆಗೆ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. 14 ದಿನ ಮತ್ತೆ ಇಡೀ ಕರ್ನಾಟಕವೇ ಸ್ತಬ್ಧವಾಗ್ತಾ ಇದೆ. ಕೊರೋನಾ ಮುಂದೆ ಮಂಡಿಯೂರಿದ ಸರ್ಕಾರ ರಾಜ್ಯವನ್ನೇ ನಿಶ್ಶಬ್ದಗೊಳಿಸೋದಕ್ಕೆ ಆದೇಶವನ್ನು ಹೊರಡಿಸಿದೆ. ಹಾಗಾದ್ರೆ 14 ದಿನ ಏನಿರುತ್ತೆ, ಏನಿರಲ್ಲ, ಕರ್ಫ್ಯೂ ಹೆಸರಲ್ಲಿ ಲಾಕ್ಡೌನ್ ಹೇಗಿರುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ. ನಾಳೆ ರಾತ್ರಿಯಿಂದ ಮೇ 10ರವರೆಗೂ ಅಘೋಷಿತ ಲಾಕ್ಡೌನ್. ಜನತಾ ಕರ್ಫ್ಯೂ ಹೆಸರಲ್ಲಿ ದಿನದ 20 ಗಂಟೆಗಳು ಎಲ್ಲವೂ ಲಾಕ್. ಈ ಕೋವಿಡ್ ತಡೆಯೋದಕ್ಕೆ ನಾಳೆ ರಾತ್ರಿಯಿಂದ 14 ದಿವಸ ಬಿಗಿ ಕ್ರಮ ಜಾರಿಯಲ್ಲಿರುತ್ತೆ. ಕೊರೋನಾ ಸೋಂಕಿನ ಲೆಕ್ಕ ಹಾಕೋಕೆ ಸರ್ಕಾರದ ಕೈಯಲ್ಲೂ ಆಗ್ತಿಲ್ಲ. ಪ್ರತಿದಿನ 5,000ಕ್ಕೂ ಹೆಚ್ಚು ಹೊಸ ಪ್ರಕರಣಗಳು ದಾಖಲಾಗ್ತಿವೆ. 10,000, 20,000 ಅಂತಿದ್ದ ಸೋಂಕು ನಿನ್ನೆ 35,000ಕ್ಕೆ ಬಂದಿತ್ತು. ಇವತ್ತು 30,000 ಗಡಿ ಮೀರಿ ಹೋಗಿದೆ. ಕೊರೋನಾ ಅಟ್ಟಹಾಸದ ಮುಂದೆ ಮಂಡಿಯೂರಿರುವ ಯಡಿಯೂರಪ್ಪ ಸರ್ಕಾರ 14 ದಿನ ಅಘೋಷಿತ ಲಾಕ್ಡೌನ್ ಘೋಷಿಸಿದೆ. ಈ ಕೋವಿಡ್ ತಡೆಯೋದಕ್ಕೆ ಬಿಗಿ ಕ್ರಮವನ್ನ ನಾಳೆ ರಾತ್ರಿಯಿಂದ 14 ದಿವಸ ಬಿಗಿ ಕ್ರಮ ಜಾರಿಯಲ್ಲಿರುತ್ತೆ. ಇದು ಇಡೀ ರಾಜ್ಯಕ್ಕೆ ಅನ್ವಯ ಆಗುತ್ತೆ. ಬೆಳಗ್ಗೆ 6 ರಿಂದ 10 ಗಂಟೆವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಕಲ್ಪಿಸಲಾಗಿದೆ. ಸರ್ಕಾರ 14 ದಿನ ಎಲ್ಲವನ್ನ ಬಂದ್ ಮಾಡಿಸಿದೆ. ಇದನ್ನ ಲಾಕ್ಡೌನ್ ಅಂತೀರೋ, ಜನತಾ ಕರ್ಫ್ಯೂ ಅಂತೀರೋ, ಕೋವಿಡ್ ಕರ್ಫ್ಯೂ ಅಂತೀರೋ ನಿಮ್ಗೆ ಬಿಟ್ಟಿದ್ದು. ಆದ್ರೆ 14 ದಿನದಲ್ಲಿ ಏನಿರುತ್ತೆ, ಏನಿರಲ್ಲ ಅನ್ನೋದಕ್ಕೆ ಸರ್ಕಾರ ಹೊಸ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಪ್ರತಿದಿನ ಬೆಳಗ್ಗೆ 6 ರಿಂದ ಬೆಳಗ್ಗೆ 10ರವರೆಗೆ ಖರೀದಿಗೆ ಅವಕಾಶ. ಹಾಲು, ದಿನಸಿ, ತರಕಾರಿ, ಹಣ್ಣು, ಹೂ ಬೆಳಗ್ಗೆ 10ರವರೆಗೆ ಇರುತ್ತೆ. 10 ಗಂಟೆ ಬಳಿಕ ಎಲ್ಲ ವ್ಯಾಪಾರ ವಹಿವಾಟುಗಳು ಕಂಪ್ಲೀಟ್ ಬಂದ್. ಅಗತ್ಯ ವಸ್ತುಗಳ ಉತ್ಪಾದನಾ ಕೈಗಾರಿಕೆಗಳು ಮಾತ್ರ ತೆರೆಯಬಹುದು. ಬೆಳಗ್ಗೆ 10 ಗಂಟೆ ಆಗ್ತಿದ್ದಂತೆ ಉಳಿದಂತೆ ಎಲ್ಲವೂ ಸಂಪೂರ್ಣ ಬಂದ್. ಊರಿಗೆ ಹೋಗೋರು ನಾಳೆ ರಾತ್ರಿ 9 ಗಂಟೆ ಒಳಗೆ ಬಸ್ ಹತ್ತಬೇಕು. ರೈಲು, ವಿಮಾನ, ಆಸ್ಪತ್ರೆ, ಮೆಡಿಕಲ್ ಸೇವೆಗಳು ಯಥಾಸ್ಥಿತಿ ಇರುತ್ತೆ. ಕಟ್ಟಡ ನಿರ್ಮಾಣ ಕೆಲಸ, ಸರ್ಕಾರಿ ಕಾಮಗಾರಿಗಳು ನಡೆಯುತ್ತೆ. ಕೃಷಿ, ಮಾಧ್ಯಮ, ಪತ್ರಿಕೆ, ತುರ್ತು ಅಗತ್ಯ ಸೇವೆಗಳಿರುತ್ತೆ. ಅಂತಾರಾಜ್ಯ ಗೂಡ್ಸ್ ವಾಹನಗಳ ಸಂಚಾರಕ್ಕೆ ಮಾಮೂಲಿ ಇರುತ್ತೆ. ಎಲ್ಲ ಗಾರ್ಮೆಂಟ್ಸ್ಗಳು, ಕೆಎಸ್ಆರ್ಟಿಸಿ, ಬಿಎಂಟಿಸಿ ಇರಲ್ಲ. ಬೆಂಗಳೂರು ಮೆಟ್ರೋ ರೈಲು ಸಂಚಾರವೂ ಸಂಪೂರ್ಣ ಬಂದ್. ಕ್ಲಬ್, ರೆಸಾರ್ಟ್, ಪಬ್, ಎಂಟರ್ಟೈನ್ಮೆಂಟ್ ಕ್ಲಬ್ ಬಂದ್. ಬಾರ್, ಹೋಟೆಲ್ಗಳು ಬೆಳಗ್ಗೆ 10 ಗಂಟೆಗೆ ಪಾರ್ಸೆಲ್ಗೆ ಮಾತ್ರ. ಸ್ವಂತ ಕಾರು, ಬೈಕ್ಗಳಲ್ಲಿ ಕಾರಣ ದಾಖಲೆ ಇಲ್ಲದೆ ಓಡಾಡಂಗಿಲ್ಲ. ಪೊಲೀಸ್, ಆರೋಗ್ಯ, ಕಂದಾಯ ಇಲಾಖೆ ಕೆಲಸ ನಡೆಯುತ್ತೆ. ಉಳಿದ ಸರ್ಕಾರಿ ಇಲಾಖೆಗಳು ಕಾರ್ಯನಿರ್ವಹಿಸುವುದಿಲ್ಲ. ನಿಗದಿಯಂತೆ ಮದುವೆ ನಡೆಸಬಹುದು, 50 ಜನ ಮೀರಂಗಿಲ್ಲ. ಬರ್ತ್ಡೇ, ನಿಶ್ಚಿತಾರ್ಥ ಸಮಾರಂಭ ಮನೆಗಷ್ಟೇ ಸೀಮಿತ. ಶವ ಸಂಸ್ಕಾರ, ತಿಥಿ ನಡೆಸಬಹುದು, 20 ಜನ ಮೀರುವಂತಿಲ್ಲ. ಮಾಸ್ಕ್ ಹಾಕಬೇಕು, ಅಂತರ, ಸ್ವಚ್ಛತೆ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ನಿಯಮ ಮೀರಿದ್ರೆ ದಂಡ, ಕೇಸ್, ಜೈಲು, ಲೈಸೆನ್ಸ್ ರದ್ದು. ಮೇ 10ರ ಬೆಳಗ್ಗೆವರೆಗೂ ಹೊಸ ನಿಯಮಗಳು ಜಾರಿಯಲ್ಲಿರುತ್ತೆ. ಅಷ್ಟರಲ್ಲಿ ಕೊರೋನಾ ಕೇಸ್ ಹತೋಟಿಗೆ ಬಂದ್ರೆ ಸ್ವಲ್ಪ ಸಡಿಲಿಕೆ ಮಾಡ್ತಾರೆ. ಇಲ್ಲಾಂದ್ರೆ ಮತ್ತೆ ಯಥಾಸ್ಥಿತಿ ಅಘೋಷಿತ ಲಾಕ್ಡೌನ್ ಮುಂದುವರಿಸುತ್ತಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಊರು ಬಿಡ್ತಿರೋ ಜನರಿಗೆ ಸರ್ಕಾರ ಬಸ್ ವ್ಯವಸ್ಥೆ ಮಾಡಿದೆ. ಸಿಕ್ಕಿದೆ ಚಾನ್ಸ್ ಅಂತ ಖಾಸಗಿ ಬಸ್ಗಳು ಸುಲಿಗೆ ಮಾಡ್ತಾ ಇವೆ. ಇನ್ನೊಂದ್ ಕಡೆ ಬಾರ್ಗಳಂತೂ ಹೌಸ್ಫುಲ್. ಬಂದಂದ್ಮೇಲೆ ಸಾರಿಗೆ ಬಸ್ಗಳೇ ಓಡಾಡಿ ಏನ್ ಮಾಡ್ತೀರಾ? ಜನನೇ ಓಡಾಡಾಗಿಲ್ಲ ಅಂದ್ಮೇಲೆ ಸಾರಿಗೆ ಬಸ್ ಹೆಂಗ್ ಓಡಾಡುತ್ತೆ? ರಾಜ್ಯ ಸಚಿವ ಸಂಪುಟ ಸಭೆ ಬಳಿಕ ಮಾತನಾಡಿದ ಸಿಎಂ ಬಿಎಸ್ ಯಡಿಯೂರಪ್ಪ, ನಾಳೆಯಿಂದ ಕೊರೋನಾ ಕರ್ಫ್ಯೂ ಇರಲಿದ್ದು ಬಸ್ ಸಂಚಾರ ಇರೋದಿಲ್ಲ ಎನ್ನುತ್ತಿದ್ದಂತೆ ಬೆಂಗಳೂರು ನಗರದಿಂದ ಜನ ತಮ್ಮ ತಮ್ಮ ಊರುಗಳಿಗೆ ಹೊರಡುವುದಕ್ಕೆ ಶುರು ಮಾಡಿದರು. ಸಂಸಾರ ಸಮೇತ ಬಸ್ ನಿಲ್ದಾಣಕ್ಕೆ ಲಗ್ಗೆ. ಕೆಎಸ್ಆರ್ಟಿಸಿ ಬಸ್ ಹೆಚ್ಚಳ ಮಾಡಿದ ಇಲಾಖೆ.
ಮುಂದಿನ 14 ದಿನ ಸಾರಿಗೆ ಸಂಚಾರ ಇರೋದಿಲ್ಲ. ಕೆಲಸ ಕಾರ್ಯಗಳು ಬಂದ್ ಎನ್ನುತ್ತಿದ್ದ ಹಾಗೆ ಜನ ಸಂಸಾರ ಸಮೇತ ಬಸ್ ನಿಲ್ದಾಣಕ್ಕೆ ದೌಡಾಯಿಸಿದ್ರು. ಬಸ್ ಸೀಟ್ ಫುಲ್ ಮಾಡಿದ್ರು ಉತ್ತರ ಕರ್ನಾಟಕ ಸೇರಿದಂತೆ ಬಹುತೇಕ ಭಾಗಗಳಿಗೆ ಬಸ್ ಸಿಗದೆ ಪರದಾಡುವಂತಾಯಿತು. ಮೆಜೆಸ್ಟಿಕ್, ಗೊರಗುಂಟೆಪಾಳ್ಯ, ಜಾಲಹಳ್ಳಿ ಕ್ರಾಸ್, 8ನೇ ಮೈಲಿ ಬಳಿ ಜನರು ಗಂಟು ಮೂಟೆ ಕಟ್ಟಿಕೊಂಡು ಊರಿಗೆ ತೆರಳುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಆ ಬಳಿಕ ಸ್ಪಷ್ಟನೆ ಕೊಟ್ಟ ಸಾರಿಗೆ ಇಲಾಖೆ ಅಧಿಕಾರಿಗಳು ನಾಳೆ ಸಂಜೆ ತನಕವೂ ಬಸ್ ಸಂಚಾರ ಇರುತ್ತೆ, ಜನರ ದಟ್ಟಣೆಗೆ ಅನುಗುಣವಾಗಿ ಬಸ್ಗಳ ಸಂಖ್ಯೆ ಏರಿಕೆ ಮಾಡಲಾಗುವುದು ಎಂದಿದ್ದಾರೆ. ಸರ್ಕಾರ ಲಾಕ್ಡೌನ್ ಘೋಷಿಸಿರುವ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗುವ ಸಂಭವ ಇದೆ. ಈಗ ತಾನೇ ಜನರು ಸಣ್ಣ ತಂಡವಾಗಿ ಬರ್ತಾ ಇದ್ದಾರೆ. ಇವರಿಗೆಲ್ಲ ಬಸ್ಗಳ ವ್ಯವಸ್ಥೆ ನಾವು ಮಾಡಿದ್ದೀವಿ. ಎಲ್ಲ ಅಧಿಕಾರಿಗಳಿಗೆ ತಾಕೀತು ಕೊಟ್ಟಿದ್ದೀವಿ. ವಿಭಾಗದ ಡಿಸಿಗಳ ಜೊತೆಗೆ ಮಾತಾಡಿ ಅವರಿಂದ ಬಸ್ಗಳನ್ನ ತರಿಸ್ಕೊಳ್ತಾ ಇದ್ದೀವಿ. ಈಗ ರಿಸರ್ವೇಶನ್ ಏನೇನಾಗಿದ್ದಾವೆ ಅವನ್ನೆಲ್ಲ ಆ ಬಸ್ಗಳನ್ನೆಲ್ಲ ನಾವು ವ್ಯವಸ್ಥೆ ಮಾಡಿ ಇಟ್ಕೊಂಡಿದ್ದೀವಿ. ಒಂದು ವೇಳೆ ರಾತ್ರಿಯೂ ಜನರು ಬಂದ್ರೆ ಅಧಿಕಾರಿಗಳ ಜೊತೆ ಮಾತನಾಡಿ ಬಸ್ ವ್ಯವಸ್ಥೆ ಮಾಡಲಾಗುತ್ತೆ. ಬಸ್ನಲ್ಲಿ 50% ಮಾತ್ರ ವ್ಯವಸ್ಥೆ ಇದೆ. ಪ್ರಯಾಣಿಕರನ್ನ ನಿಯಂತ್ರಣ ಮಾಡಲು ಅಧಿಕಾರಿಗಳಿದ್ದೇವೆ ಎಂದಿದ್ದಾರೆ. ಎಣ್ಣೆ ಅಂಗಡಿ ಮುಂದೆ ಕ್ಯೂ ನಿಂತ ಜನತೆ. ಒಂದು ಕಡೆ ಊರಿನ ಕಡೆ ಹೊರಡಲು ಜನರು ಗುಂಪಾಗಿ ತೆರಳಿದ್ರೆ, ಇನ್ನು ಬೆಂಗಳೂರಿನಲ್ಲೇ ಉಳಿಯುವ ಜನರು ಬಾರ್ಗಳ ಎದುರು ಕ್ಯೂ ನಿಂತಿದ್ರು. ಏನೇ ಆಗಲಿ ಮನೆಯಲ್ಲಿ ಎಣ್ಣೆ ಬಾಟ್ಲಿ ಇರಲಿ ಎನ್ನುವಂತಿತ್ತು ಜನರ ಭಾವನೆ. ಬಸವನಗುಡಿ ಸೇರಿದಂತೆ ನಗರದ ಬಹುತೇಕ ಬಾರ್ ಎದುರು ಎಣ್ಣೆ ಖರೀದಿ ಭರಾಟೆ ಜೋರಾಗಿತ್ತು. ಸೂಪರ್ ಮಾರ್ಕೆಟ್ನಲ್ಲೂ ಜನಸಂದಣಿ ಹೆಚ್ಚಾಗಿತ್ತು. ಒಟ್ಟಾರೆ ಲಾಕ್ಡೌನ್ ಅಂತ ಸರ್ಕಾರ ನೇರವಾಗಿ ಹೇಳದಿದ್ರು ಎಲ್ಲಾ ವ್ಯವಹಾರ ಬಂದಾಗಲಿದೆ ಎನ್ನುವ ಕಾರಣ ಜನರು ಬೆಂಗಳೂರು ತೊರೆದು ಊರುಗಳತ್ತ ತೆರಳುತ್ತಿದ್ದಾರೆ. ಸರ್ಕಾರವು ಜನ ಬೆಂಗಳೂರು ಬಿಟ್ಟು ತೆರಳಲಿ ಎನ್ನುವ ಕಾರಣಕ್ಕೆ ನಾಳೆಯಿಂದ ಬಿಗಿ ಕ್ರಮ ಎಂದಿದೆ. ಆದರೆ ಬೆಂಗಳೂರಿನಲ್ಲಿರುವ ಕೊರೋನಾ ಹಳ್ಳಿಗಳ ಜನರಿಗೆ ವ್ಯಾಪಿಸದಿರಲಿ ಅನ್ನೋದಷ್ಟೇ ನಮ್ಮ ಪ್ರಾರ್ಥನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಜನ ಸಾಯ್ತಾ ಇದ್ದಾರೆ. ಆಸ್ಪತ್ರೆಗಳ ಸಮಸ್ಯೆ, ಬೆಡ್ಗಳ ಸಮಸ್ಯೆ, ಆಕ್ಸಿಜನ್ ಸಮಸ್ಯೆ ಮಿತಿ ಮೀರ್ತಾ ಇದೆ. ಆದ್ರೂ ಸರ್ಕಾರಕ್ಕೆ ಅಭಿವೃದ್ಧಿ ಚಿಂತೆ. ಲಾಕ್ಡೌನ್ ಏನೋ ಘೋಷಣೆ ಮಾಡಿದ್ದಾರೆ. ಈಗ 14 ದಿನದಲ್ಲಿ ಆಗುವಂತ ನಷ್ಟವನ್ನ ಭರಿಸೋಕೆ ಸರ್ಕಾರಿ ನೌಕರರಿಗೆ ಶಾಕ್ ಕೊಡೋಕು ಪ್ಲಾನ್ ಮಾಡ್ಕೊಂಡಿದೆ ಸರ್ಕಾರ. ಕ್ಯಾಬಿನೆಟ್ ಇನ್ಸೈಡ್ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡಿ. 14 ದಿನದ ಲಾಕ್ಡೌನ್ ನಷ್ಟ ವಸೂಲಿಗೆ ತಯಾರಿ. ಸರ್ಕಾರಿ ನೌಕರರ 1 ತಿಂಗಳ ಸಂಬಳಕ್ಕೆ ಶೀಘ್ರದಲ್ಲೇ ಕತ್ತರಿ. ರಾಜ್ಯ ಸರ್ಕಾರಿ ನೌಕರರ 1 ತಿಂಗಳ ಸಂಬಳಕ್ಕೆ ಕತ್ತರಿ ಹಾಕೋಕೆ ಇವತ್ತು ನಡೆದ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಆಮೇಲೆ ಅಂತಿಮ ವರದಿ ರೆಡಿ ಮಾಡಿ ನೌಕರರ ಸಂಬಳ ಕಟ್ ಮಾಡ್ತಿರೋದನ್ನ ಘೋಷಣೆ ಮಾಡೋಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಸರ್ಕಾರದ ಮೂಲಗಳ ಪ್ರಕಾರ ಆರೋಗ್ಯ ಇಲಾಖೆ ಸಿಬ್ಬಂದಿ ವೇತನ ಸಿಗುತ್ತೆ, ಪೊಲೀಸ್ ಇಲಾಖೆ ಸಿಬ್ಬಂದಿ ಸಂಬಳ ಕೊಡ್ತಾರೆ, ಕೊರೋನಾ ಕೆಲಸದಲ್ಲಿ ನಿರತ ಬಹುತೇಕ ಸಿಬ್ಬಂದಿಗೆ ಸಂಬಳ ಸಿಗುತ್ತೆ. ಆದರೆ ವಾಣಿಜ್ಯ, ಕಂದಾಯ, ಅಬಕಾರಿ ಇಲಾಖೆ, ಶಿಕ್ಷಣ, ಪೌರಕಾರ್ಮಿಕ, ಬಿಬಿಎಂಪಿ, ಬಿಡಿಎ, ಸಾರಿಗೆ ನೌಕರರು ಸೇರಿ ಬಹುತೇಕ ಇಲಾಖೆ ನೌಕರರ ವೇತನಕ್ಕೆ ಕತ್ತರಿ ಪ್ರಯೋಗಿಸಲು ತಯಾರಿ ಆಗ್ತಿದೆ. ಜೊತೆಗೆ ಸಚಿವರು, ಶಾಸಕರು, ಎಲ್ಲಾ ವರ್ಗದ ಅಧಿಕಾರಿಗಳು, ಗುತ್ತಿಗೆ ಆಧಾರಿತ ತರಬೇತಿ ಸಿಬ್ಬಂದಿ ವೇತನಕ್ಕೂ ಕೊಕ್ಕೆ ಬೀಳಬಹುದು. ಅಂದಾಜು 25 ರಿಂದ 30 ಲಕ್ಷ ಸಿಬ್ಬಂದಿ ವೇತನಕ್ಕೆ ಕತ್ತರಿ ಹಾಕಿ 14 ದಿನಗಳ ನಷ್ಟ ಭರಿಸಿಕೊಳ್ಳಲು ಸರ್ಕಾರ ಪ್ಲಾನ್ ಮಾಡಿದೆ. ಅಂದಾಜು 5,000 ಕೋಟಿ ಹಣ ಸಂಗ್ರಹದ ಗುರಿ ಸರ್ಕಾರದ್ದು. ಸರ್ಕಾರ ಏನೋ ಸರ್ಕಾರಿ ನೌಕರರ ಸಂಬಳಕ್ಕೆ ಕತ್ತರಿ ಹಾಕಲು ಎಲ್ಲಾ ಬ್ಲೂ ಪ್ರಿಂಟ್ ರೆಡಿ ಮಾಡ್ತಿದೆ. ಆದರೆ ಇದೇ ಸರ್ಕಾರ ಕೊರೋನಾ ಸೋಂಕಿತರಿಗೆ ಬೇಕಾದ ವೈದ್ಯಕೀಯ ವ್ಯವಸ್ಥೆ ಮಾಡದೆ ಅಭಿವೃದ್ಧಿ ಹೆಸರಲ್ಲಿ ಕೋಟಿ ಹಣವನ್ನ ಸುರಿಯೋದಕ್ಕೂ ಇವತ್ತು ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ಆಕ್ಸಿಜನ್ಗೆ, ಬೆಡ್ಗಳಿಗೆ, ಆಂಬ್ಯುಲೆನ್ಸ್ ಸಮಸ್ಯೆಗಳನ್ನು ನಿವಾರಿಸೋದು ಬಿಟ್ಟು ಇಂಥ ಕೆಟ್ಟ ಪರಿಸ್ಥಿತಿಯಲ್ಲೂ ಕಾಮಗಾರಿಗಳಿಗೆ ಹಣ ರಿಲೀಸ್ ಮಾಡ್ತಿದೆ. ಬೆಡ್ ವ್ಯವಸ್ಥೆ ಮಾಡದ ಸುಧಾಕರ್ಗೆ ಎಂಟಿಬಿ ತರಾಟೆ. ಸಂಪುಟ ಸಭೆಯಲ್ಲಿ ನಡೆದ ಘಟನೆ ಇದು. ಎಂಟಿಬಿ ನಾಗರಾಜ್ ಸುಧಾಕರ್ರನ್ನ ಸಿಎಂ ಎದುರೇ ತರಾಟೆಗೆ ತಗೊಂಡ್ರು. ಮಂತ್ರಿ ಆಗಿರೋ ನನಗೆ ಬೆಡ್ ಕೊಡ್ಸೋಕಾಗ್ತಿಲ್ಲ, ಸುಧಾಕರ್ಗೆ ಫೋನ್ ಮಾಡಿದ್ರೆ ಎತ್ತೋದೇ ಇಲ್ಲ. ಸಿಎಂ ಸಾಹೇಬ್ರೆ, ಜನ ಕ್ಯಾಕರ್ಸ್ ನಮ್ಗೆ ಉಗಿತಿದ್ದಾರೆ. ನಾವು ಫೋನ್ ಮಾಡಿದ್ರೆ ಸುಧಾಕರ್ ರಿಸೀವ್ ಮಾಡಲ್ಲ. ಬೇಕಿದ್ರೆ ಸುಧಾಕರ್ ಇಲ್ಲೇ ಅವರೇ ಕೇಳಿ. ಹೌದೇನ್ರಿ ಸುಧಾಕರ್, ನಿಜಾನಾ? ಹೌದು ಸರ್, ನಿಜ. ಬೆಡ್ಗಳ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ನಾಗರಾಜ್ ಫೋನ್ ರಿಸೀವ್ ಮಾಡಲಿಲ್ಲ. ಅವತ್ತು ಕೋವಿಡ್ ಮೀಟಿಂಗ್ ಮಾಡ್ತಿದ್ದೆ. ಜನ ಉಗಿತಾವ್ರೆ ಸರ್, ಮೊದಲು ಲಾಕ್ಡೌನ್ ಮಾಡಿಬಿಡಿ, ಎಲ್ಲ ಸಮಸ್ಯೆಗಳೆಲ್ಲ ಕಮ್ಮಿ ಆಗ್ತಿದೆ. ನಿಮಗೆ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ, ಸ್ವಲ್ಪ ದಿನ ಲಾಕ್ಡೌನ್ ಮಾಡಿಬಿಡಿ. ಆಯ್ತು, ಎಲ್ಲ ಸರಿ ಮಾಡ್ತೀನಿ. ಹೀಗೆ ಎಂಟಿಬಿ ನಾಗರಾಜ್ ಗರಂ ಆಗ್ತಿದ್ದಂತೆ ಸಿಎಂ ಸಮಾಧಾನ ಮಾಡಿದ್ರು. ಆಮೇಲೆ ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾರನ್ನ ಪ್ರಶ್ನೆ ಮಾಡಿದ್ರು. ಆಗ ಬೆಂಗಳೂರಿನಲ್ಲಿ ಆಕ್ಸಿಜನ್, ಬೆಡ್, ಐಸಿಯು ಬೆಡ್, ವೆಂಟಿಲೇಟರ್, ರೆಮ್ಡೆಸಿವಿರ್ ಸಮಸ್ಯೆ ಬಗ್ಗೆ ಗೌರವ್ ಗುಪ್ತಾ ಮಾಹಿತಿ ಕೊಟ್ಟರು. ಇದಾದ್ಮೇಲೆ ಲಾಕ್ಡೌನ್ ಮಾದರಿಯ ಕರ್ಫ್ಯೂ ಘೋಷಣೆ ಮಾಡಿದ್ರು. ಇದಾದ್ಮೇಲೆ ವಿಕಾಸಸೌಧದಲ್ಲಿ
ಆರೋಗ್ಯ ಸಚಿವ ಕೆ ಸುಧಾಕರ್ ಖಾಸಗಿ ಆಸ್ಪತ್ರೆಗಳ ಸಂಘಟನೆ ಪ್ರತಿನಿಧಿಗಳೊಂದಿಗೆ ಬೆಡ್ಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ರು. ಇದಿಷ್ಟು ಸಂಪುಟ ಸಭೆಯ ಇನ್ಸೈಡ್ ಮಾಹಿತಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.